ರೈತರೇ, ಇದು ನೋಡಿ, ನಾವು ಈ ಭತ್ತನ ಸೊಸಿ ಮಾಡಲಿಕ್ಕೆ ನಾವು ಸಾಲು ನಟ್ಟಿ ಮಾಡ್ತೀವಿ ಭತ್ತನ. ಅದನ್ನು ಯಾವ ಥರ ಮಣ್ಣನ್ನು ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಅದ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಥರ ನಾವು ಮಣ್ಣನ್ನು ಒಂದು ಸ್ವಲ್ಪ ಕಾಡು ಮಣ್ಣು ಇರ್ಬೋದು, ಇಲ್ಲ ನೀವು ಯಾವುದು ನಾಟಿ ಮಾಡ್ತಿರೋ ಆ ಗದ್ದೆ ಮಣ್ಣೆ ಇರ್ಬೋದು, ಅದನ್ನು ಈ ಥರ ಜಲ್ಡಿ ಮಾಡಿಕೊಂಡು ಈ ಥರ ಕ್ವಾಲಿಟಿ ಈ ಥರ ಮಾಡ್ತೀವಿ. ಕಾರಣ ನಡುವ ಮಿಷಿನ್ ಇದೆಯಲ್ಲ, ಆ ಮಿಷಿನ್ ಟೀತ್ ಇದೆಯಲ್ಲ, ಅದರಲ್ಲಿ ಟೀತ್ ಇರುತ್ತೆ. ಆ ಟೀತಿಗೆ ಯಾವುದೇ ರೀತಿ ಕಲ್ಲುಗಳು ಸಿಗಬಾರ್ದು. ಆ ಕಲ್ಲುಗಳು ಸಿಕ್ಕಿದಾಗ ನಾಟಿ ಗ್ಯಾಪ್ ಹೊಡೆಯುತ್ತೆ. ಆ ಕಾರಣಕ್ಕೋಸ್ಕರ ಈ ಮಣ್ಣನ್ನು ಈ ಥರ ಮೊದಲು ಜಲಿಸ್ಕೊಂಡು ಕ್ವಾಲಿಟಿ ಮಾಡ್ಕೋಬೇಕು. ನೀವು ಇದನ್ನು ಉಡಿಲಾರು ಉಯ್ಬೋದು, ಇಲ್ಲ ಇದನ್ನು ಗ್ರೌಟ್ ಮಾಡ್ಕೊಂಡಾರು ಉಯ್ಬೋದು. ಇದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕ್ವಾಲಿಟಿ ಭತ್ತ ಯಾವ ಥರ ಮಾಡೋದು ಅಂತ, ಆಮೇಲೆ ಉಯ್ಯೋದು ಯಾವ ಥರ ಅಂತ. ನಾವು ಈ ಥರ ಮಾಡ್ತೀವಿ. ಬಟ್ ನಮಗೆ ತುಂಬ ವರ್ಷದಿಂದ ಇದು ಸಕ್ಸಸ್ ಆಗಿದೆ. ನಾಟಿನೂ ಚೆನ್ನಾಗಿ ಬರುತ್ತೆ, ಒಳ್ಳೆ ಗದ್ದೆ ತಾನೇ ಹೊಡ್ತಾ ಬರುತ್ತೆ. ಭತ್ತನ ಯಾವ ಥರ ಕ್ವಾಲಿಟಿ ಮಾಡೋದು ಅಂತ ಅಂದರೆ, ಈ ಮನೆ ಭತ್ತನೇ ಇರ್ಬೋದು, ಇಲ್ಲ ಬೀಜಕ್ಕಾಗಂತ ಭತ್ತ ಕೊಂಡ್ಕೊಂಡಿದ್ದಿರ್ಬೋದು. ಅದ್ರ ಕ್ವಾಲಿಟಿ ಯಾವ ಥರ ಮಾಡೋದು ಅಂತ ಅಂದರೆ ಜೊಳ್ಳು ತೆಗಿಯೋದು ಎಲ್ಲ ಕೆಲವರು ಕೇರ್ಕೊಂಡು ಯೂಸ್ ಮಾಡ್ಕೊಳ್ತಾರೆ. ನಾವು ಪ್ರಾಯೋಗಿಕವಾಗಿ ಈ ಥರ ನೋಡಿ, ನಾವು ಕಳೆದ ವರ್ಷ ಬಾಳದ ಭತ್ತ, ಅದರಲ್ಲಿ ಸ್ವಲ್ಪ ಜೊಳ್ಳು ಇರುತ್ತೆ. ಬಟ್ 4-5 ವರ್ಷಕ್ಕೊಂದ್ಸರಿ ರಾಜಮುಡಿ ಚೇಂಜ್ ಮಾಡ್ತೀವಿ. ಯಾಕೆ ಅಂದರೆ ಈ ಕಾಳು ಇರುತ್ತಲ್ಲ, ಇದು ಸ್ವಲ್ಪ ಬರ್ತಾ ನಮ್ಮ ಭೂಮಿಗೆ ಸೈಜು ದೊಡ್ಡದಾಗುತ್ತೆ. ಆವಾಗ ಚೇಂಜ್ ಮಾಡಿ ಮತ್ತೆ ಎಲ್ಲರೂ ಸಣ್ಣ ಭತ್ತ ಇದ್ದರೆ ಇದನ್ನೇ ರಾಜಮುಡಿನ ತಂದು ಅದನ್ನು ಬಿತ್ತನೆ ಮಾಡ್ತೀವಿ. ಹಂಗೆ ಕಳ್ಸರಿ ಮಾಡಿರೋದು ಈ ಸರಿ ಅದೇನಿಲ್ಲ ಅಂತ ಬೆರಕಿಲ್ಲ. ಒಂದೊಂದೆಲ್ಲೋ ಒಂದೊಂದು ಕಾಳು ಬೆರಕಿರುತ್ತೆ, ಅಂದರೆ ಬೆರಕೆ ಜಾಸ್ತಿ ಇರಬಾರ್ದು. ಆ ಥರ ಭತ್ತ ತಗೊಬಿಟ್ಟು ಫಸ್ಟು ನಾವು ಈ ಥರ ಇದು ನೋಡಿ, ಇದಕ್ಕೆ ಒಂದು 15 ಲೀಟ್ರ್ ನೀರಿದೆ. ಈ 15 ಲೀಟ್ರಿಗೆ ಒಂದೊಂದು kg 3 ಪ್ಯಾಕೆಟು ಉಪ್ಪನ್ನು ಹೊಡೆದಾಕಿ ಕದರಿದ್ದೀನಿ. ಇದು ನೋಡಿ, ಇದು ಯಾವುದೇ ರೀತಿ ಉಪ್ಪನ್ನು ಹಾಕಿಲ್ಲ ನೀರು. ನಿಮ್ಗೆ ಹಂಗೆ ಪ್ರಾಯೋಗಿಕ ತೋರಿಸ್ತೀನಿ. ಈ ಥರ ಮೊಟ್ಟೆ ಒಂದು ಆಲೂಗೆಡ್ಡೆ ತಗೊಂಡು ಸಿಹಿ ನೀರಿಗೆ ಹಾಕಿ ನೋಡಿ, ಮುಳುಗ್ತು. ಮೊಟ್ಟೆನೇ ಹಾಕಿನಿ ನಿಧಾನಕ್ಕೆ, ನೋಡಿ ಹೋಗಿ ಮುಳುಗುತ್ತೆ. ಅದೇ 15 ಲೀಟ್ರ್ ನೀರಿಗೆ ಒಂದು 3 ಪ್ಯಾಕೆಟ್ ಅಷ್ಟು ಉಪ್ಪು ಹೊಡೆದು ಹಾಕಿದ್ರೆ ಅದಕ್ಕೆ ಹಾಕಿ ತೋರಿಸ್ತೀನಿ. ನೋಡಿ ಆಲೂಗೆಡ್ಡೆ ಇರ್ಬೋದು, ಮೊಟ್ಟೆ ಇರ್ಬೋದು, ಈ ಥರ ತೇಲುತ್ತೆ. ಆವಾಗ ನಾವು ಈ ಭತ್ತನ ನಾವೇನು ಕೇರ್ಕೊಳ್ಳಲ್ಲ, ಮಾಡ್ಕೊಳ್ಳಲ್ಲ, ಏನು ಮಾಡಲ್ಲ, ಹಂಗೆ ಈ ಭತ್ತನ ರೆಡಿ ಭತ್ತನ ತೆಗೆದು ಈ ಥರ ಹಾಕ್ತೀವಿ ಉಪ್ಪು ನೀರಲ್ಲಿ. ಕೇರ್ಕೊಂಡು ಹಾಕ್ಕೊಂಡ್ರೆ ಧೂಳು ಏನು ಬರಲ್ಲ. ಬಟ್ ಸಮಯ ಅಭಾವ, ಹಿಂಗೆ ಹಾಕ್ತೀವಿ. ಹಿಂಗೆ ಹಾಕಿದಾಗ ಒಂದು 30 kg 1.5 ಎಕರೆ 2 ಎಕರೆ ನಾಟಿ ಮಾಡೋ ರೇಟಿಗೆ ನಾನು ಒಟ್ಟೊಂದು 30 kg ಭತ್ತ ತಗೊಂಡಿದ್ದೀನಿ. ಕ್ವಾಲಿಟಿ ಆಗಿ ಒಂದು 20-25 kg ಬಂದರೆ ಸಾಕು, ಇಡೀ 2 ಎಕರೆಗೂ ಆಗುತ್ತೆ. ಅದು ಹೆಚ್ಚು ಕಮ್ಮಿ ಈ ಥರ ಬರುತ್ತೆ. ಈ ಥರ ಒಂದು ಜಾಟ್ರಿ ತಗೊಳೋದು, ಇದನ್ನ ಈ ಥರ, ಅದು ವೇಸ್ಟ್. ಅದು ಇದರಲ್ಲೂ ಇರುತ್ತೆ ಗಟ್ಟಿ, ಬಟ್ ಅದು ಅಷ್ಟು ಕ್ವಾಲಿಟಿ ಭತ್ತ ಬರೋಲ್ಲ. ನಿಮಗೆ ಕೃಷಿ ಇಲಾಖೆಯಲ್ಲಿ ಅಲ್ಲೆಲ್ಲ RNR ಅದೆಲ್ಲ ಪ್ಯಾಕೆಟ್ ಬರುತ್ತಲ್ಲ, ಆ ಟೈಪ್ ಬರಬೇಕು ಅಂದರೆ ನೋಡಿ. ಇದು ಇದರ ಆದಮೇಲೆ ಇದನ್ನು ಹಿಂಗೆ ಇಟ್ಕೊಳ್ಳಿ. ಹೆಚ್ಚು ಅದು ಹಿಂಗೆ ಇಟ್ಕೊಂಡು ಕೈಲಿ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಬೋದು ನೀವು. ಕ್ವಾಲಿಟಿ ಭತ್ತ ನೋಡಿ ಇದೆಯಲ್ಲ, ಇದು ನನ್ನ ನಂತರ ಸಿಹಿ ನೀರಿಗೆ ಹಾಕಿ
ಮಣ್ಣು ಹಾಕ್ತೀವಿ. ಇದು ಒರಿಜಿನಲ್ ಪ್ಯೂರ್ ಕ್ವಾಲಿಟಿ ಭತ್ತ ಬಂದಿರುತ್ತೆ. ಅದನ್ನು ಕ್ರೇಟ್ಗೆ ಹಾಕ್ತೇನೆ. ಇದನ್ನೇನಿಲ್ಲ, ಒಂದು 10 ನಿಮಿಷ ಒಣ ಹಾಕಿದ್ರೆ ಸಾಕು. ಫುಲ್ಲು ನಾವು ಕ್ರೇಟಿಗೆ ಉಯ್ಯೋ ಥರ ಡ್ರೈ ಆಗುತ್ತೆ. ಈ ಥರ ಕ್ರೇಟಿಗೆ ಯಾವ ಥರ ಉಯ್ಯೋದು ಅಂತೇಳಿ ಆ ವಿಚಾರವಾಗಿ ನಿಮಗೆ ವಿಚಾರ ತಿಳಿಸ್ಕೊಡೋಣ ಅಂಥೇಳಿ ನಾನು ಇವತ್ತು ಬಂದಿದ್ದೀನಿ. ನೋಡಿ, ಇದು ಕ್ರೇಟು ಯಾವ್ದಾದ್ರು ಕಂಪ್ನಿ ತೊಗೋಬೋದು. ಯಾವುದೋ ಏವಿ ಅಂತ ಆನ್ಲೈನೆಲ್ಲ ಸರ್ಚ್ ಮಾಡ್ಕೊಳ್ಳಿ, ಸಿಗ್ಬೋದು. ಇಲ್ಲ ಸಸಿ ಕ್ರೇಟು ಅಂದರೆ ಯಾವ್ದಾದ್ರು ಕ್ರೇಟು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ಇದು 12 ರೂಪಾಯಿಂದ ಒಂದು 15 ರೂಪಾಯಿ ತನಕ ಬೀಳುತ್ತೆ. ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅಂದರೆ ಒಂದು 5 ವರ್ಷ ಏನು ಅಲ್ಲಾಡಲ್ಲ. ನಾವು ಈ ಕಳೆದ 3 ವರ್ಷ ಇದು 2-3ನೇ ವರ್ಷ ಅಲ್ಲಾಡಿಲ್ಲ. ಚೆನ್ನಾಗಿದೆ ಕ್ರೇಟು. ನಮಗೆ ಮೊದಲನೇ ಸರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಈ ಥರ ಸಸಿ ನಾಟಿ ಬಗ್ಗೆ ಹೇಳ್ಕೊಟ್ಟಿದ್ರು. ಅದಾದ್ಮೇಲೆ 5-6 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ, ಏನು ಸಮಸ್ಯೆ ಆಗಿಲ್ಲ. ಯಾವ ಥರ ಫಸ್ಟ್ ಅಂದರೆ ಈ ಟೈಪ್ ಸ್ವಲ್ಪ ಮಣ್ಣು ಹಾಕ್ಕೊಳ್ಳೋದು, ಸ್ವಲ್ಪ ಹಾಕ್ಕೊಬಿಟ್ಟು ಈ ಥರ ಕ್ರೇಟಿಗೆ ಹಿಂಗೆ ಹಾಸ್ಕೊಳ್ಳೋದು. ನೋಡಿ, ಈ ಥರ ಹಾಸ್ಕೊಂಡ್ಬಿಟ್ಟು ಸ್ವಲ್ಪ ಯಾವಾಗಲೇ ಆದರೂ ಮಡಿ ಮಾಡುವಾಗ ಸ್ವಲ್ಪ ಹೈಟ್ ಇರೋ ಜಾಗದಲ್ಲಿ ಮಾಡಿ. ಈ ಪ್ಲೇಸು ಇದು ಇದೆಯಲ್ಲ, ಈ ಗ್ರೌಂಡು, ಇದು ಸ್ವಲ್ಪ ನೀರು ನಿಲ್ಲಬಾರ್ದು. ಮಳೆ ಬಂದರೆ ಹೋಗ್ತಾ ಇರಬೇಕು. ಈ ತುಂತುರು ಮಳೆ ಬರ್ತಾಯಿದ್ದಾಗಲೇ ಉಯ್ಯೋದು ಚೆಂದ. ಇಲ್ಲಾಂದ್ರೆ ನೀರು ನಾವು ಯಾವಾಗಲೂ ತೀನ್ಬಿಟ್ಟು ಇಲ್ಲಿ ಹಾಕ್ತಾ ಇರಬೇಕಾಗುತ್ತೆ. ಈ ಥರ ಮಡಿ ಮಾಡ್ಕೊಳ್ಳೋದ್ರಿಂದ ನೀವು ಗದ್ದೆಯಲ್ಲಿ ಹೋಗಿ ಅಕ್ಕಿ ಕಾಯೋದು, ಗದ್ದೆಗೆ ಉಯ್ಕೊಳ್ಳೋದು, ನೀರು ಕಟ್ಟೋದು, ನೀರು ಹೊಡೆಯೋದು ಈ ಪ್ರಸಂಗ ಇರಲ್ಲ. ಮತ್ತು ಸಸಿ ಕೀಳೋಕ್ಕೆ ಲೇಬರ್ ಸಮಸ್ಯೆನೂ ಬರಲ್ಲ. ಇದು ಇಲ್ಲೇ ಸುತ್ತ ಶೇಡ್ ನೆಟ್ನ ಕಟ್ಕೊಡ್ತೀವಿ ನಾವು. ಶೇಡ್ ನೆಟ್ ಕಟ್ಕೊಂಡಾಗ ಇಲ್ಲ ಮನೆ ಹತ್ರಲ್ಲೇ ನೋಡ್ಕೊತಿರ್ಬೋದು. ಮನೆ ಹತ್ರ ಎಲ್ಲರೂ ನಿಮ್ಗೆ ಪ್ಲೇಸು ಈ ಥರ ಹುಯ್ಕೋಬೋದು. ಈ ಥರ ಒಂದು ಹಂತಕ್ಕೆ ಮಣ್ಣು ಹಾಕ್ಕೊಂಡಾದ್ಮೇಲೆ ಈ ಮೂಲೆ ಹಿಂಗೆ ಸೆಟ್ ಮಾಡ್ಕೋಬೇಕು. ಈ ಮೂಲೆ ಸೆಟ್ ಮಾಡ್ಕೊಂಡು ನೋಡಿ, ಇದು ಕರೆಕ್ಟಾಗಿ ಇದು ಅಳತೆ ಮಾಡ್ಕೊಂಡಿದ್ದೀವಿ. ಒಂದು 150 ಗ್ರಾಮ್ ಭತ್ತ ಇದೆ. ಈ ಭತ್ತ ಅಳತೆ ಮಾಡ್ಕೊಂಡಿದ್ದೀವಿ. ಈ ಭತ್ತನ ತಗೊಂಡ್ಬಿಟ್ಟು ಇದರಲ್ಲಿ ಉಯ್ಯೋಕ್ಕೆ ಇದು ಸಿಗುತ್ತೆ ಎಕ್ವಿಪ್ಮೆಂಟು. ಅದನ್ನು ನಾನು ತರಿಸ್ಕೊಂಡಿಲ್ಲ, ಮುಂದಿನ ದಿನಗಳು ತರಿಸ್ಕೋಬೇಕು. ನಾವು ಹಿಂಗೆ ಉಯ್ದು ಇದೇ ಅಭ್ಯಾಸ ಆಗಿಬಿಟ್ಟಿದೆ. ಈ ಥರ ನೋಡಬೇಕು. ಈ ಥರ ಕಂಟಕ್ಕೆಲ್ಲ ನೀವು ಕವರ್ ಮಾಡಿ ಉಯ್ಲಿಲ್ಲ ಅಂದರೆ ನಡುವಾಗ ನಾಟಿಗೆ ವೇರಿಯೇಷನ್ ಬಂದ್ಬಿಡುತ್ತೆ. ಹಾಗೆ ನಿಮಗೆ ದಪ್ಪ ಆಯಿತಾ ಸಣ್ಣ ಆಯಿತಾ ಅಂತ ಡೌಟೇ ಇರಲ್ಲ. ಒಂದು ಕ್ರೇಟಿಗೆ 120ರಿಂದ 130 ಗ್ರಾಮು 150 ಗ್ರಾಮ್ ಬೇಕಾದ್ರೂ ಉಯ್ಕೋಬೋದು. ಆಗ ನಿಮಗೆ ಡೌಟ್ ಬರೋಲ್ಲ, ತಲೆಗಾಯ್ತು ಡಪ್ಪಗಾಯ್ತು ಅಂತ ಬರೋಲ್ಲ. ಕರೆಕ್ಟಾಗಿ ಅವರೇಜ್ ಸಿಗುತ್ತೆ. ಹಿಂಗೆ ಆದಮೇಲೆ ಈ ರೆಡಿ ಮಾಡನ್ನ ಈ ಭತ್ತಕ್ಕೆ ನಾವು ಒಂದು 30 kgಗೆ ಒಂದು 100 ಗ್ರಾಮ್ ಬವಾಷ್ಟಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂದರೆ ಅದು ಬೆಂಕಿ ರೋಗ ಬರಬಾರ್ದು ಅನ್ನೋ ಕಾರಣಕ್ಕೆ. ಈ ಟೈಪ್ ಮಣ್ಣು ಹಾಕ್ಬಿಟ್ಟು ಇದ್ರ ಮೇಲೆ ಹುಲ್ಲು ಹಾಸ್ಬೋದು. ಡೈಲಿ ನೀರು ಹಾಕೋದು, ಅದು ಬಂದ್ಬಿಡುತ್ತೆ. ಇದ್ರ ಮೇಲೆಲ್ಲ ನಾವು ಇನ್ನೂ 30-35 kg ಇದ್ರ ಮೇಲೆಲ್ಲ ಹುಲ್ಲಾಕಿ ನೀರು ಹಾಕ್ತಾ ಇರೋದು. ಈ ಕಂಠದ ತನಕ ಮಣ್ಣು ಹಾಕಬೇಕು. ಕಂಠದಿಂದ ಮೇಲೆ ಇರಬೇಕು ಮಣ್ಣು, ಕಂಠದಿಂದ ಕಮ್ಮಿ ಮಾಡಬಾರ್ದು ಮಣ್ಣನ್ನು.